ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ರೆಡ್ಯೂಸ್ ಫಂಕ್ಷನ್ ಅಂದ್ರೆ ಏನು ಅಂತ ತಿಳಿಯೋಣ. ಈ ರೆಡ್ಯೂಸ್ ಫಂಕ್ಷನ್ ಅನ್ನೋದು ಒಂದು ಪ್ಯಾಕೇಜ್ ಅಲ್ಲಿ ಬರುತ್ತೆ. ಫಂಕ್ ಟೂಲ್ಸ್ ಅಂತ ಒಂದು ಪ್ಯಾಕೇಜ್ ಇದೆ. ಆ ಪ್ಯಾಕೇಜ್ ಅಲ್ಲಿ ನಮಗೆ ರೆಡ್ಯೂಸ್ ಫಂಕ್ಷನ್ ಅನ್ನೋದು ಇದೆ. ಪೈಥಾನ್ ಅಲ್ಲಿ ಇರಲ್ಲ, ಇದು ಫಂಕ್ ಟೂಲ್ಸ್ ಅನ್ನೋ ಪ್ಯಾಕೇಜ್ ಅಲ್ಲಿ ಇದೆ. ಸೊ ಹಾಗಾಗಿ ನಾವು ಫಸ್ಟ್ ಫಂಕ್ ಟೂಲ್ಸ್ ಅನ್ನೋ ಪ್ಯಾಕೇಜ್ ನ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕಿಂತ ಮೊದಲು ನಾವೇನ್ ಮಾಡೋಣ, ಫಸ್ಟ್ ರೆಡ್ಯೂಸ್ ಫಂಕ್ಷನ್ ಏನ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಈ ರೆಡ್ಯೂಸ್ ಫಂಕ್ಷನ್ ಏನ್ ಮಾಡುತ್ತೆ, ಒಂದು ಫಂಕ್ಷನ್ ನ ತಗೊಳುತ್ತೆ. ಈ ಫಂಕ್ಷನ್ ಅಲ್ಲಿ ಎರಡು ಪ್ಯಾರಾಮೀಟರ್ ಇರ್ತದೆ. ಈ ಫಂಕ್ಷನ್ ಅಲ್ಲಿ ಎರಡು ಪ್ಯಾರಾಮೀಟರ್ ಇರುತ್ತೆ. ಮತ್ತೆ ನಾವು ಎಷ್ಟು ಬೇಕಾದ್ರೂ ಇಲ್ಲಿ ಸೀಕ್ವೆನ್ಷಿಯಲ್ ಡೇಟಾ ಕೊಡ್ಬೋದು. ಸೊ ಸದ್ಯಕ್ಕೆ ನಾವು ಒಂದು ಸೀಕ್ವೆನ್ಷಿಯಲ್ ಡೇಟಾ ಕೊಟ್ಬಿಟ್ಟು ನೋಡೋಣ ಹೇಗೆ ರೆಡ್ಯೂಸ್ ಫಂಕ್ಷನ್ ವರ್ಕ್ ಆಗುತ್ತೆ ಅಂತ. ಸೊ ಇದೊಂದು ಸೀಕ್ವೆನ್ಷಿಯಲ್ ಡೇಟಾ ಕೊಡಬೇಕು. ಸೊ ರೆಡ್ಯೂಸ್ ಫಂಕ್ಷನ್ ಏನ್ ತಗೊಳುತ್ತೆ, ಒಂದು ಫಂಕ್ಷನ್ನು, ಅದರಲ್ಲಿ ಪ್ಯಾರಾಮೀಟರ್ಸು ಮತ್ತೆ ಸೀಕ್ವೆನ್ಷಿಯಲ್ ಡೇಟಾ. ಸೊ ಈಗ ನನಗೇನಿದೆ, ಇಲ್ಲಿ ಸೀಕ್ವೆನ್ಷಿಯಲ್ ಡೇಟಾ ಇದೆ. ಈ ಸೀಕ್ವೆನ್ಷಿಯಲ್ ಡೇಟಾ ನಾನು ರೆಡ್ಯೂಸ್ ಫಂಕ್ಷನ್ ಅಲ್ಲಿ ಪಾಸ್ ಮಾಡ್ತೇನೆ. ಏನಂತ ಫಂಕ್ಷನ್ ಬರೀತೇನೆ ಅಂದ್ರೆ, ಆ ಫಂಕ್ಷನ್ ಎ ಮತ್ತೆ ಬಿ ಅಂತ ತಗೋತೇನೆ. ಅಂದ್ರೆ ನನಗೆ ರೆಡ್ಯೂಸ್ ಫಂಕ್ಷನ್ ಅಲ್ಲಿ ಒಂದು ಫಂಕ್ಷನ್ ಕೊಡ್ಬೇಕಲ್ಲ, ಆ ಫಂಕ್ಷನ್ ನನಗೆ ಎರಡು ಪ್ಯಾರಾಮೀಟರ್ಸ್ ಇರಬೇಕು. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಎ ಮತ್ತೆ ಬಿ ಅಂತ ಕೊಡ್ತಾ ಇದ್ದೀನಿ. ಔಟ್ಪುಟ್ ಅಲ್ಲಿ ಏನ್ ತಗೊಂತಾ ಇದ್ದೀನಿ, ಎ ಪ್ಲಸ್ ಬಿ ಅಂತ ತಗೊಂತಾ ಇದ್ದೀನಿ. ಈಗ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಗಮನಿಸಿ. ಈ ಲಿಸ್ಟ್ LIS ಅನ್ನೋದು ಒಂದು ಲಿಸ್ಟ್. ಈ ಲಿಸ್ಟ್ ಅಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ ಇದೆ. ಫಸ್ಟ್ ಇದೇನ್ ಮಾಡುತ್ತೆ, ಫಸ್ಟ್ ಇನ್ಸ್ಟಂಟ್ ಅಲ್ಲಿ ಈ 1 ಅನ್ನೋದು ಎ ಹೋಗುತ್ತೆ, 3 ಅನ್ನೋದು ಬಿ ಹೋಗುತ್ತೆ. ಔಟ್ಪುಟ್ ಅಲ್ಲಿ ನನಗೇನ್ ಬರುತ್ತೆ, ಎ ಪ್ಲಸ್ ಬಿ ಅಂದ್ರೆ 1 ಪ್ಲಸ್ 3 ಬರುತ್ತೆ. ಈ 1 ಪ್ಲಸ್ 3 ಅಂದ್ರೆ 4. ಈ 4 ಎಲ್ಲಿಗೆ ಹೋಗುತ್ತೆ, ಇದು ಫಸ್ಟ್ ಇಟ್ರೇಷನ್ ಆಯ್ತು. ಸೆಕೆಂಡ್ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ಈ 1 2 ಇವೆಲ್ಲ ಹೋಗುತ್ತೆ. ಇದು ಹೋಗ್ಬಿಟ್ಟು ಏನಾಗುತ್ತೆ, ಈ 4 ಅನ್ನೋದು ಬಂದಿದೆಯಲ್ಲ, ಈ 4 ಅನ್ನೋದು ಎ ಅಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ 5 ಅನ್ನೋದು ಬರುತ್ತೆ ಬಿಗೆ. ಮತ್ತೆ ಏನಾಗುತ್ತೆ, ಇಲ್ಲಿ 4 ಇತ್ತು ಎ ಅಲ್ಲಿ, ಬಿ ಅಲ್ಲಿ 5 ಇದೆ. 5 ಪ್ಲಸ್ 4 9. ಈಗ ಏನಾಗುತ್ತೆ, ಎಗೆ 9 ಬರುತ್ತೆ, ಎಗೆ 9 ಬರುತ್ತೆ. ಮತ್ತೆ ನೆಕ್ಸ್ಟ್ ಇಟ್ರೇಷನ್ ಅಲ್ಲಿ ಏನಾಗುತ್ತೆ, 6 ಅನ್ನೋದು ಬಿಗೆ ಹೋಗುತ್ತೆ. ಈಗ ಏನಾಗುತ್ತೆ, 5 ಪ್ಲಸ್ 6 ಸಾರಿ 9 ಪ್ಲಸ್ 6. ಸೊ 9 ಪ್ಲಸ್ 6 ಎಷ್ಟಾಯ್ತು, ಸೊ ಇಲ್ಲಿ 6 ಇರುತ್ತೆ. 9 ಪ್ಲಸ್ 6 ಅಂದ್ರೆ 9 ಪ್ಲಸ್ 6 ನನಗೆ 15 ಬಂತು. ಈಗ 15 ಬಂತು. ಮತ್ತೆ ಅಗೇನ್ ಏನಾಗುತ್ತೆ, ಈ 15 ಅನ್ನೋದು ಎಗೆ ಹೋಗುತ್ತೆ, ಬಿಗೆ 2 ಅನ್ನೋದು ಬರುತ್ತೆ. ಸೊ ಈ 2 ಅನ್ನೋದು ಬಿಗೆ ಬರುತ್ತೆ. ಆಗ ಏನಾಗುತ್ತೆ, ಫಿಫ್ಟೀನ್ ಪ್ಲಸ್ 2 ಎಷ್ಟಾಯ್ತು, 17. ಈ 17 ಅನ್ನೋದು ಆನ್ಸರ್ ಆಗುತ್ತೆ. ಈ 17 ಅನ್ನೋದು ನನಗೆ ಔಟ್ಪುಟ್ ಅಲ್ಲಿ ಬರುತ್ತೆ. ಈ ತರ ನಿಮಗೆ ರೆಡ್ಯೂಸ್ ಫಂಕ್ಷನ್ ವರ್ಕ್ ಆಗುತ್ತೆ. ಸೊ ಪ್ರತಿ ಇಟ್ರೇಷನ್ ಅಲ್ಲಿ ಏನಾಗ್ತಾ ಇದೆ, ರಿಸಲ್ಟ್ ಅದು ಎಗ್ ಬರ್ತಾ ಇದೆ. ಓಕೆ, ಪ್ರತಿ ಇಟ್ರೇಷನ್ಗೆ ರಿಸಲ್ಟ್ ಅನ್ನೋದು ಎಗ್ ಅಪ್ಲೈ ಆಗ್ತಾ ಇದೆ. ನೆಕ್ಸ್ಟ್ ಎಲಿಮೆಂಟ್ ಬಿಗೆ ಬರ್ತಾ ಇದೆ. ಆ ತರ ಬಿ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಏನು ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಟ್ ಲಾಸ್ಟ್ಲಿ ನನಗೆ ಫಂಕ್ ಟೂಲ್ಸ್ ಇಂದ ನನಗೇನ್ ಬರುತ್ತೆ, 17 ಅನ್ನೋದು ಔಟ್ಪುಟ್ ಬರುತ್ತೆ. ಸೊ ಈಗ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ, ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ 17 ಹೇಗೆ ಬರುತ್ತೆ ಅಂತ. ಸೊ ಈಗ ನೋಡಿ, ನನಗೆ 17 ಅಂತ ಔಟ್ಪುಟ್ ಅಲ್ಲಿ ಬರ್ತಾ ಇದೆ. ಸೊ ಈ 17 ಅನ್ನೋದೇನು, ಸೊ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 6 ಪ್ಲಸ್ 2 ಅಂದ್ರೆ ಟೋಟಲ್ ಸಮ್ ಆಫ್ ದ ಲಿಸ್ಟ್ ಎಲಿಮೆಂಟ್ಸ್ ನನಗೆ ಬರುತ್ತೆ. ಈ ತರ ನೀವು ಲಿಸ್ಟ್ ಎಲಿಮೆಂಟ್ಸ್ ಅನ್ನ ಒಂದೇ ಲೈನ್ ಅಲ್ಲಿ ನೀವು ಸಮ್ ಅನ್ನ ತಗೋಬಹುದು. ಈ ತರ ನಿಮಗೆ ರೆಡ್ಯೂಸ್ ಫಂಕ್ಷನ್ ವರ್ಕ್ ಆಗುತ್ತೆ. ಈ ತರ ಮಾಡ್ಲಿಕ್ಕೆ ನಿಮಗೆ ಬೇರೆ ಮ್ಯಾಪ್ ಅಥವಾ ಫಿಲ್ಟರ್ ಫಂಕ್ಷನ್ ಅಲ್ಲಿ ಪಾಸಿಬಲ್ ಇಲ್ಲ. ಸೊ ಹಾಗಾಗಿ ನಮಗೆ ರೆಡ್ಯೂಸ್ ಫಂಕ್ಷನ್ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಕೊಡುತ್ತೆ. ಅಂದ್ರೆ ಇದ್ದಂತ ಲಿಸ್ಟ್ ಅಲ್ಲಿ ನಾನು ಎರಡೆರಡು ಎಲಿಮೆಂಟ್ ಒಂದೊಂದ್ಸತಿ ತಗೋಬೇಕು. ಅದೇ ತರ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಇನ್ನೊಂದು ಎಕ್ಸಾಂಪಲ್ ಅಲ್ಲಿ
ಸೊ ನಾನು ಎ ಮತ್ತು ಬಿ ತಗೊತಾ ಇದ್ದೀನಿ. ಎ ಮತ್ತು ಬಿ ಅಲ್ಲಿ ನಾನೇನು ಪಾಸ್ ಮಾಡ್ತಾ ಇದ್ದೀನಿ, ಲಿಸ್ಟ್ ಪಾಸ್ ಮಾಡ್ತಾ ಇದ್ದೀನಿ. ಈಗ ಏನಾಗುತ್ತೆ ವೀಕ್ಷಕರೇ, ಇದನ್ನು ಜಸ್ಟ್ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಏನಾಗುತ್ತೆ, ಈಗ ಎಗೆ 1 ಅನ್ನೋದು ಬರುತ್ತೆ. ಫಸ್ಟ್ ಎಗೆ 1 ಅನ್ನೋದು ಬರುತ್ತೆ, ಮತ್ತೆ ಬಿಗೆ 3 ಅನ್ನೋದು ಬರುತ್ತೆ. ಸೊ ಇಲ್ಲೇನಾಯ್ತು 1 3. ಈಗ ಏನು ಬರೀತಾ ಇದ್ದೀನಿ, ಇಲ್ಲ ಲ್ಯಾಂಬ್ಡಾ ಫಂಕ್ಷನ್ ಯಾವುದಕ್ಕೆ ಬರೀತಾ ಇದ್ದೀನಿ, ಎ ಇಫ್ ಎ ಗ್ರೇಟರ್ ದೆನ್ ಬಿ ಎಲ್ಸ್ ಬಿ. ಅಂದರೆ ಎ ಗ್ರೇಟರ್ ದೆನ್ ಬಿ ಇದ್ರೆ ನನಗೆ ಎ ಬರಬೇಕು, ಇಲ್ಲ ಅಂದರೆ ಬಿ ಬರಬೇಕು ಆನ್ಸರಲ್ಲಿ. ಸೊ ಈಗ ನನಗೆ ಯಾವುದಿದೆ, ಎ ಗ್ರೇಟರ್ ದೆನ್ ಬಿ ಇದೆಯಾ, ಇಲ್ಲ. ಸೊ ಹಾಗಾಗಿ ನನಗೆ ಬಿ ವ್ಯಾಲ್ಯೂ ಬರುತ್ತೆ. ಅಂದರೆ ಬಿ ವ್ಯಾಲ್ಯೂ ಏನಿದೆ, 3 ಇದೆ. 3 ಅಂತ ಇರೋದು. ಈಗ ನನಗೆ ಮತ್ತೆ ನೆಕ್ಸ್ಟ್ ಎಗೆ ಹೋಗುತ್ತೆ. ಈಗ ನಿಮಗೆ ಇಟ್ರೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದು 5 ಅನ್ನೋದು ತಗೊಳುತ್ತೆ. ಸೊ 3 ಗ್ರೇಟರ್ ದೆನ್ 5 ಇಲ್ಲ. ಸೊ ಹಾಗಾಗಿ ಮತ್ತೆ 5 ಅನ್ನೋದು ಇಲ್ಲಿ ನನಗೆ ರಿಸಲ್ಟ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ರಿಸಲ್ಟ್ ಅಲ್ಲಿ 5 ಬರುತ್ತೆ. ಮತ್ತೆ ಈ 5 ಅನ್ನೋದು ಹೇಗೆ ಹೋಗುತ್ತೆ, ನನಗೆ ಇಟ್ರೇಷನ್ ಕಂಟಿನ್ಯೂ ಆಗುತ್ತೆ ಈ ತರ. ಸೊ ಮತ್ತೆ ಏನಾಗುತ್ತೆ, 5 ಗ್ರೇಟರ್ ದೆನ್ 6 ಇಲ್ಲ. ಸೊ ನನಗೆ 6 ಅನ್ನೋದು ಔಟ್ಪುಟ್ ಅಲ್ಲಿ ಬರುತ್ತೆ. ಸೊ ಔಟ್ಪುಟ್ ಅಲ್ಲಿ ನನಗೆ 6 ಅಂತ ಬರುತ್ತೆ. ದೆನ್ ಇಟ್ರೇಷನ್ ಕಂಟಿನ್ಯೂ ಆಗುತ್ತೆ, 2 ಬರುತ್ತೆ. ಸೊ ಈಗ ಏನಿದೆ, 6 ಗ್ರೇಟರ್ ದೆನ್ 2 ಎಸ್. ಹಾಗಾಗಿ ಎ ಅನ್ನೋದು ಮತ್ತೆ ರಿಟರ್ನ್ ಆಗುತ್ತೆ. ಎ ವ್ಯಾಲ್ಯೂ ಎಷ್ಟಿದೆ, 6 ಇದೆ. ಸೊ ಈಗ ಇಟ್ರೇಷನ್ ಕಂಪ್ಲೀಟ್ ಆಯ್ತಲ್ಲ. ಸೊ ನನಗೆ ಆನ್ಸರ್ 6 ಅಂತ ಬರುತ್ತೆ. ಸೊ ದ ಮ್ಯಾಕ್ಸಿಮಮ್ ಎಲಿಮೆಂಟ್ ಇನ್ ದ ಲಿಸ್ಟ್ ಈಸ್ 6. ಈ ಥರ ನೀವು ಒಂದೇ ಲೈನ್ ಯೂಸ್ ಮಾಡಿ, ಯೂಸಿಂಗ್ ರೆಡ್ಯೂಸ್ ಫಂಕ್ಷನ್, ನೀವು ಒಂದೇ ಲೈನಲ್ಲಿ ಬಿಗ್ಗೆಸ್ಟ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇ ರೀತಿ ನನಗೆ ಸ್ಮಾಲೆಸ್ಟ್ ನಂಬರ್ ಬೇಕಂದ್ರೆ ಏನು ಮಾಡ್ಬೋದು, ಸ್ಮಾಲೆಸ್ಟ್ ನಂಬರ್ ಬೇಕಂದ್ರೆ ನಾನು ಇದನ್ನ ಜಸ್ಟ್ ರಿವರ್ಸ್ ಮಾಡ್ತೇನೆ. ಸೊ ಈಗ ನೋಡಿ ನನಗೆ ಸ್ಮಾಲೆಸ್ಟ್ ನಂಬರ್ ಬರುತ್ತೆ. ಈ ಥರ ನೀವು ಒಂದೇ ಲೈನಲ್ಲಿ ನೀವು ಬಿಗ್ಗೆಸ್ಟ್ ಅಥವಾ ಸ್ಮಾಲೆಸ್ಟ್ ನಂಬರನ್ನು ಫೈಂಡ್ ಔಟ್ ಮಾಡ್ಬೋದು. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಇದು ನಿಮಗೆ ರಿಡ್ಯೂಸ್ ಫಂಕ್ಷನ್. ಸೊ ಇದೊಂದು ಪವರ್ಫುಲ್ ಟೂಲ್, ಇದೊಂದು ಪವರ್ಫುಲ್ ಫಂಕ್ಷನ್. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ನಾವು ಯಾವುದೇ ಥರ ನಾವು ಬಿಗ್ಗೆಸ್ಟ್ ಅಥವಾ ಸ್ಮಾಲೆಸ್ಟ್ ಅಥವಾ ಇನ್ನಿತರೆ ಯಾವುದೇ ಥರದ ಕೆಲಸವನ್ನು ಮಾಡಬಹುದು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.